ನಮಸ್ಕಾರ. ಬನ್ನಿ ಒಮ್ಮೆ ಕಲ್ಪನೆ ಮಾಡ್ಕೊಳ್ಳೋಣ. ಒಂದು ಹಳೆಯ ಮರದ ಕೆಳಗೆ ಮಹಾನ್ ತತ್ವಜ್ಞಾನಿ ಚಾಣಕ್ಯರು ಕುಳಿತಿದ್ದಾರೆ ಮತ್ತು ತಮ್ಮ ಶಿಷ್ಯ ಚಂದ್ರಗುಪ್ತನಿಗೆ ಜೀವನದ ಅತೀ ಮುಖ್ಯವಾದ ಪಾಠವನ್ನ ಹೇಳ್ತಾ ಇದ್ದಾರೆ. ಈ ದೃಶ್ಯ ನೆನಪಿಸ್ಕೊಂಡ್ರೇನೆ ಎಷ್ಟು ರೋಮಾಂಚನಕಾರಿಯಾಗಿದೆಯಲ್ವಾ? ಇಂದಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ಅರ್ಥಶಾಸ್ತ್ರ ಮತ್ತು ವೇದಗಳಿಂದ ಆಯ್ದುಕೊಂಡಿರುವ ಬದುಕುವ ಕಲೆಗೆ ಸಂಬಂಧಿಸಿದ ಚಾಣಕ್ಯರ ಆ 7 ನಿಷೇಧಿತ ಸ್ಥಳಗಳ ಬಗ್ಗೆ ಆಳವಾಗಿ ಚರ್ಚಿಸೋಣ. ಈ ಅದ್ಭುತ ಜ್ಞಾನದ ಕಡೆಗೆ ಒಮ್ಮೆ ಗಮನ ಹರಿಸೋಣ ಬನ್ನಿ. ಮುಂದೆ ಹೋಗುವ ಮುನ್ನ ಇಂದಿನ ನಮ್ಮ ಈ ಸಂವಾದದಲ್ಲಿ ನಾವು ಚರ್ಚಿಸಲಿರುವ ಮುಖ್ಯ ವಿಷಯಗಳು ಹೀಗಿವೆ: ಚಾಣಕ್ಯರ ಸಾರ್ವಕಾಲಿಕ ಎಚ್ಚರಿಕೆ, ಅಹಂಕಾರ ಮತ್ತು ಅಗೌರವ, ದುಶ್ಚಟಗಳ ಬಲೆ, ಅಪಾಯ ಮತ್ತು ವಂಚನೆ, ಕ್ರೌರ್ಯ ಮತ್ತು ಭ್ರಷ್ಟ ನೈತಿಕತೆ, ಹಾಗೂ ಅಂತಿಮವಾಗಿ ಅತ್ಯುನ್ನತ ಆತ್ಮರಕ್ಷಣೆ. ಮೊದಲಿಗೆ ಚಾಣಕ್ಯರ ಆ ಸಾರ್ವಕಾಲಿಕ ಎಚ್ಚರಿಕೆ ಅಂದ್ರೆ ಮುನ್ನೋಟದ ಬುದ್ಧಿವಂತಿಕೆಯ ಬಗ್ಗೆ ನೋಡೋಣ. ನೋಡಿ, ಒಬ್ಬ ಸಾಮಾನ್ಯ ಮನಸ್ಥಿತಿಯ ವ್ಯಕ್ತಿ ಬಹಳ ಸುಲಭವಾಗಿ ಬೇರೆಯವರ ಬಲೆಗೆ ಬಿದ್ದುಬಿಡ್ತಾನೆ. ಆದರೆ ಚಾಣಕ್ಯರು ಅರ್ಥಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ಅಪಾಯವನ್ನು ಮುಂಚಿತವಾಗಿಯೇ ಗುರುತಿಸುವನೇ ನಿಜವಾದ ಬುದ್ಧಿವಂತ. ಇದು ಬರೀ ಆ ಕಾಲದ ರಾಜಮಹಾರಾಜರಿಗೆ ಮಾತ್ರ ಸೀಮಿತವಲ್ಲ. ಇಂದಿನ ನಮ್ಮ ದೈನಂದಿನ ಜೀವನದಲ್ಲಿ ಎದುರಾಗುವ ಕೆಟ್ಟ ಹೂಡಿಕೆಗಳಿರ್ಬೋದು, ವಿಷಕಾರಿ ಕೆಲಸದ ವಾತಾವರಣ ಇರ್ಬೋದು, ಅಥವಾ ಹಾನಿಕಾರಕ ಸಂಬಂಧಗಳೇ ಇರಬಹುದು. ಇವೆಲ್ಲವನ್ನೂ ಮೊದಲೇ ಅರಿಯಲು ಬೇಕಾದ ಅತ್ಯಗತ್ಯವಾದ ಅಸ್ತ್ರ ಇದು. ಅಪಾಯ ಎಲ್ಲಿದೆ ಅಂತ ಮೊದಲೇ ಗೊತ್ತಿದ್ರೆ ತಾನೇ ಅದನ್ನ ತಪ್ಪಿಸಕ್ಕೆ ಸಾಧ್ಯ. ಖಂಡಿತ ಹೌದು. ಈಗ ಎರಡನೇ ವಿಚಾರಕ್ಕೆ ಬರೋಣ: ಅಹಂಕಾರ ಮತ್ತು ಅಗೌರವ. ಇವೆರಡೂ ಅವಮಾನದ ಅತಿದೊಡ್ಡ ಕೇಂದ್ರಗಳು. ಒಮ್ಮೆ ಯೋಚಿಸಿ, ಒಂದೆಡೆ ನಿಮಗೆ ಕಿಂಚಿತ್ತೂ ಗೌರವವಿಲ್ಲದ ಸ್ಥಳವಿದೆ. ಚಾಣಕ್ಯರ ಪ್ರಕಾರ ಎಲ್ಲಿ ನಮ್ಮನ್ನು ಕೀಳಾಗಿ ಕಾಣುತ್ತಾರೋ ಅಲ್ಲಿಗೆ ಹೋಗುವುದು ಅಕ್ಷರಶಃ ಸಾವಿಗೆ ಸಮ. ಅದು ನಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನೇ ನಾಶಪಡಿಸಿ ನಮ್ಮ ಆತ್ಮವನ್ನು ಕುಗ್ಗಿಸುತ್ತದೆ. ಇನ್ನೊಂದೆಡೆ ಅಹಂಕಾರಿಯ ಮನೆಯಿದೆ. ತಾನೇ ಶ್ರೇಷ್ಠ ಅನ್ನೋ ಸುಳ್ಳು ಭ್ರಮೆಯಲ್ಲಿರುವವರ ಜೊತೆ ನಾವಿದ್ರೆ ನಮ್ಮಲ್ಲಿರುವ ವಿನಯ ತಾನಾಗಿಯೇ ನಾಶವಾಗುತ್ತೆ. ಈ ಎರಡೂ ವಾತಾವರಣಗಳು ಮನುಷ್ಯನಿಗೆ ತುಂಬಾನೇ ಮಾರಕವಾದವು. ಆದ್ರಿಂದಲೇ ನಮ್ಮ ಹಿರಿಯರು ಹೇಳ್ತಾರೆ, ಗೌರವವೇ ಅತಿದೊಡ್ಡ ಸಂಪತ್ತು ಅಂತ. ವೇದಗಳಲ್ಲೂ ನಮ್ಮ ಆತ್ಮಗೌರವಕ್ಕೆ ಅತ್ಯುನ್ನತ ಸ್ಥಾನ ನೀಡಲಾಗಿದೆ. ಇಂದಿನ ಈ ಆಧುನಿಕ ಸಾಮಾಜಿಕ ವಲಯಗಳಲ್ಲೂ ನಮ್ಮ ಮೌಲ್ಯಗಳನ್ನು ರಕ್ಷಿಸಿಕೊಳ್ಳೋದು ಪ್ರಾಚೀನ ಕಾಲದಷ್ಟೇ ಮುಖ್ಯವಾಗಿದೆ ಅಲ್ವಾ? ಎಲ್ಲಿ ಒಬ್ಬರ ಜಾತಿ, ಧರ್ಮ ಅಥವಾ ಸ್ಥಾನಮಾನಗಳನ್ನು ಗೇಲಿ ಮಾಡಲಾಗುತ್ತದೆಯೋ ಅಂಥ ಸ್ಥಳಗಳಿಗೆ ಯಾವುದೇ ನೆಪ ಹೇಳಿಯಾದರೂ ಹೋಗೋದನ್ನ ನಾವು ತಪ್ಪಿಸಲೇಬೇಕು. ಯಾಕಂದ್ರೆ ಅವಮಾನ ಅನ್ನೋದು ಮನುಷ್ಯನನ್ನ ನಿಧಾನವಾಗಿ ಕೊಲ್ಲುವ ವಿಷವಿದ್ದಂತೆ. ಮುಂದಿನ ವಿಚಾರ: ದುಶ್ಚಟಗಳ ಬಲೆ, ಅಂದರೆ ನಮ್ಮ ಇಂದ್ರಿಯಗಳನ್ನು ಸೆಳೆಯುವ ಭ್ರಮೆ. ಇಂಥ ತಾಣಗಳು ಹೊರಗಿನಿಂದ ನೋಡಕ್ಕೆ ಬಹಳ ಆಕರ್ಷಕವಾಗಿ ಕಾಣ್ತಾವಲ್ವಾ? ಒಳ್ಳೆ ಸುಗಂಧ, ಸಂಗೀತ ಮತ್ತು ಅಲ್ಪಾವಧಿಯ ಸಂತೋಷದ ಭ್ರಮೆಯನ್ನು ನೀಡ್ತವೆ. ಆದರೆ ವಾಸ್ತವ ಏನ್ಗೊತ್ತಾ? ಇವು ನಮ್ಮ ಗುಣಲಕ್ಷಣಗಳ ನಾಶ, ಬುದ್ಧಿಯ ವಿನಾಶ ಮತ್ತು ಆಧ್ಯಾತ್ಮಿಕ ಕುಸಿತಕ್ಕೆ ಕಾರಣವಾಗ್ತವೆ. ಇಂಥ ದುಶ್ಚಟಗಳ ತಾಣಗಳು ನಮ್ಮ ಪುಣ್ಯ ಮತ್ತು ಚೈತನ್ಯವನ್ನು ಸಂಪೂರ್ಣವಾಗಿ ಹೀರಿಬಿಡ್ತವೆ ಎಂದು ಚಾಣಕ್ಯರು ಕಟುವಾಗಿ ಎಚ್ಚರಿಸ್ತಾರೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಅತಿ ಮುಖ್ಯವಾದ ಪದ ಅಂದ್ರೆ ವಿವೇಕ. ವಿವೇಕ ಅಂದ್ರೆ ಮನುಷ್ಯನ ಬುದ್ಧಿಶಕ್ತಿ ಮತ್ತು ಆತ್ಮಸಾಕ್ಷಿಯ ಅಂತಿಮ ಸಂಪತ್ತು. ಮದ್ಯಪಾನ ಮತ್ತು ಕಾಮದಂತಹ ವ್ಯಸನಗಳು ಈ ವಿವೇಕವನ್ನ ಬುಡಸಮೇತ ನಾಶಪಡಿಸ್ತವೆ. ಮತ್ತಿನಲ್ಲಿರುವ ವ್ಯಕ್ತಿ ಅಥವಾ ನಾಯಕ ತನ್ನ ರಹಸ್ಯಗಳನ್ನ ಬಹಳ ಸುಲಭವಾಗಿ ಬಾಯ್ಬಿಟ್ಬಿಡ್ತಾನೆ, ಜೊತೆಗೆ ತನ್ನೆಲ್ಲ ಘನತೆಯನ್ನ ಕಳ್ಕೊಳ್ತಾನೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ವಿವೇಕವಿಲ್ಲದ ಜೀವನ ಸಂಪೂರ್ಣ ಕತ್ತಲಿನಂತಾಗುತ್ತೆ. ಈಗ 4ನೇ ವಿಚಾರ: ಅಪಾಯ ಮತ್ತು ವಂಚನೆಯನ್ನು ಎದುರಿಸುವುದು, ಮುಖ್ಯವಾಗಿ ಶತ್ರುವಿನ ಮನೆ. ಶತ್ರುವಿನ ಆತಿಥ್ಯ ಅನ್ನೋದು ಒಂದು ದೊಡ್ಡ ಮಾನಸಿಕ ಬಲೆಯಾಗಿ ಕಾರ್ಯನಿರ್ವಹಿಸುತ್ತೆ. ಇದು ಶುರುವಾಗೋದು ಸಿಹಿಯಾದ ಮಾತುಗಳು ಮತ್ತು ಸುರಕ್ಷತೆಯ ಭ್ರಮೆಯೊಂದಿಗೆ, ಆಮೇಲೆ ನಿಧಾನವಾಗಿ ಮರ್ಯಾದ ವಂಚನೆಗೆ ದಾರಿ ಮಾಡಿಕೊಡುತ್ತೆ. ಅಂತಿಮವಾಗಿ ಹಠಾತ್ ದ್ರೋಹ ಎದುರಾಗುತ್ತೆ. ಶತ್ರುವಿನ ಮನೆಯು ಹೊರಗಿನಿಂದ ಜೇನುಗೂಡಿನಂತೆ ಕಂಡ್ರೂ ಅಲ್ಲಿ ಪ್ರತಿ ಹೆಜ್ಜೆಲೂ ದ್ರೋಹದ ಕತ್ತಿ ನೇತಾಡುತ್ತಿರುತ್ತೆ. ಒಬ್ಬ ಬುದ್ಧಿವಂತ ವ್ಯಕ್ತಿ ಎಂದಿಗೂ ಇಂತಹ ಸುಳ್ಳು ಸಿಹಿ ಮಾತುಗಳಿಗಾಗಿ ತನ್ನ ಸುರಕ್ಷತೆಯನ್ನು ಪಣಕ್ಕಿಡುವುದಿಲ್ಲ, ಖಂಡಿತ ಇಲ್ಲ. 5ನೇ ವಿಭಾಗ: ಕ್ರೂರ್ಯ ಮತ್ತು ಭ್ರಷ್ಟ ನೈತಿಕತೆ. ಇದು ಅಕ್ಷರಶಃ ಕರುಣೆಯನ್ನೇ ಕೊಂದ್ಬಿಡುತ್ತೆ. ಒಂದು ಭ್ರಷ್ಟ ಪರಿಸರವು ಕರುಣೆಯನ್ನ ನಾಶಪಡಿಸುವ ಕ್ರೂರ್ಯ ಮತ್ತು ಹಿಂಸೆಯನ್ನ ಬಹಳ ಸಾಮಾನ್ಯೀಕರಿಸ್ಬಿಡುತ್ತೆ. ಸತ್ಯಕ್ಕೆ ಬೆಲೆಯೇ ಇಲ್ಲದ ಇಂತಹ ವಾತಾವರಣದಲ್ಲಿ ನಾವು ಕೇವಲ ವೀಕ್ಷಕರಾಗಿ ನಿಂತರೂ ಸಾಕು, ಅದು ನಮ್ಮ ನೈತಿಕ ಮಟ್ಟವನ್ನ ಪಾತಾಳಕ್ಕೆ ತಳ್ಳುತ್ತದೆ. ಆ ವಾತಾವರಣವು ನಿಧಾನವಾಗಿ ಪಾಪವನ್ನ ಸಾಮಾನ್ಯವೆಂದು ಒಪ್ಪಿಕೊಳ್ಳುವಂತೆ ನಮ್ಮನ್ನ ಬದಲಾಯಿಸಿಬಿಡುತ್ತೆ. ದುರಾಸೆಯೇ ಎಲ್ಲಾ ಪಾಪಗಳ ಮೂಲ. ಇದು ಚಾಣಕ್ಯರ ಮತ್ತೊಂದು ಪ್ರಬಲವಾದ ಎಚ್ಚರಿಕೆ.
ಈ ದುರಾಸೆ ಮತ್ತು ಚಾರಿತ್ರ್ಯಹೀನತೆಯು ಒಂದು ಅತ್ಯಂತ ಅಪಾಯಕಾರಿ ಅಡಿಪಾಯವನ್ನು ನಿರ್ಮಿಸುತ್ತವೆ. ರಾಜಕೀಯ ಮೈತ್ರಿಗಳಿಗಾಗಲಿ ಅಥವಾ ನಮ್ಮ ವೈಯಕ್ತಿಕ ಬೆಳವಣಿಗೆಗಾಗಲಿ ಇಂತಹ ಜನರ ಒಡನಾಟ ಸಂಪೂರ್ಣವಾಗಿ ವಿನಾಶಕಾರಿಯಾಗಿದೆ. ಇದರಿಂದ ಆದಷ್ಟು ದೂರ ಇರುವುದೇ ನಮ್ಮೊಳಿತು. ಕೊನೆಯದಾಗಿ ಮತ್ತು ಅತಿ ಮುಖ್ಯವಾಗಿ ಅತ್ಯುನ್ನತ ಆತ್ಮರಕ್ಷಣೆ, ಅಂದರೆ ನಮ್ಮ ಒಳಗಿನ ಬೆಳಕಿನ ಕಾವಲು. ನೋಡಿ, ನಾವು ಇದುವರೆಗೂ ಚರ್ಚಿಸಿದ ಈ 7 ನಿಷೇಧಿತ ಸ್ಥಳಗಳ ಹಿಂದಿನ ಮೂಲ ಉದ್ದೇಶ ಏನಂದ್ರೆ ನಮ್ಮ ಚಾರಿತ್ರ್ಯ, ಬುದ್ಧಿಶಕ್ತಿ ಮತ್ತು ಆಧ್ಯಾತ್ಮಿಕ ಶಾಂತಿಯನ್ನು ಕಾಯ್ದುಕೊಳ್ಳುವುದೇ ಆಗಿದೆ. ಈ ಸ್ಥಳಗಳನ್ನು ತಪ್ಪಿಸುವುದು ಕೇವಲ ನಮ್ಮ ದೈಹಿಕ ಸುರಕ್ಷತೆಯ ಬಗ್ಗೆ ಮಾತ್ರವಲ್ಲ, ಇದು ನಮ್ಮ ಮನಸ್ಸು ಮತ್ತು ಆತ್ಮದ ಶುದ್ಧತೆಯನ್ನು ಕಾಪಾಡುವ ಬಗ್ಗೆ ಆಗಿದೆ. ಈ 7 ಪರಿಸರಗಳು ನಮ್ಮ ಆಂತರಿಕ ಶಕ್ತಿಯನ್ನು ಮತ್ತು ವಿವೇಕವನ್ನು ಸಂಪೂರ್ಣವಾಗಿ ಹೀರುವ ಕಪ್ಪು ಕುಳಿಗಳಿದ್ದಂತೆ ಅನ್ನೋದನ್ನು ನಾವು ಯಾವತ್ತೂ ಮರೆಯಬಾರದು. ಈಗ ನಮ್ಮನ್ನ ನಾವೇ ಒಂದು ಪ್ರಶ್ನೆ ಕೇಳ್ಕೋಬೇಕು. ಈ ರೀತಿಯ ಎಷ್ಟು ವಿಷಕಾರಿ ವಾತಾವರಣಗಳನ್ನ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಪ್ರಸ್ತುತ ಸಹಿಸಿಕೊಳ್ತಾ ಇದ್ದೀವಿ? ನಮ್ಮ ಸುತ್ತಲಿನ ಸಾಮಾಜಿಕ ವಲಯಗಳಲ್ಲಿ ಅಡಗಿರುವ ಅಪಾಯಗಳನ್ನು ಗುರುತಿಸುವುದು ಮತ್ತು ನಮಗೆ ನಾವೇ ಸರಿಯಾದ ಗಡಿಗಳನ್ನು ನಿರ್ಮಿಸಿಕೊಳ್ಳೋದು ಇಂದಿನ ಕಾಲದಲ್ಲಿ ಬಹಳ ಮುಖ್ಯವಾಗಿದೆ ಅಲ್ವಾ? ಖಂಡಿತ ಯೋಚನೆ ಮಾಡಿ. ಪ್ರಾಚೀನ ಕಾಲದ ಈ ಅದ್ಭುತ ಜ್ಞಾನದ ಬಗ್ಗೆ ನಿಮ್ಮ ಅನಿಸಿಕೆಗಳೇನು? ಈ ವಿಶ್ಲೇಷಣೆ ನಿಮ್ಗೆ ಉಪಯುಕ್ತ ಅಂತ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ. ಆತ್ಮಾವಲೋಕನ ಮತ್ತು ಸ್ವಯಂ ಸುಧಾರಣೆಯನ್ನು ಬಯಸುವ ಇತರರೊಂದಿಗೆ ಇದನ್ನು ಖಂಡಿತ ಶೇರ್ ಮಾಡಿ. ಮತ್ತು ಇಂತಹ ಮತ್ತಷ್ಟು ಆಳವಾದ ಹಾಗೂ ಮೌಲ್ಯಯುತ ಜ್ಞಾನಕ್ಕಾಗಿ ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬದುಕಿನ ಈ ಪ್ರಮುಖ ಪಾಠಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು.